ಮಾವು ಬೆಳೆಗೆ ಬೆಂಬಲ ಬೆಲೆಗೆ ಆಗ್ರಹ ಕೇಳಿ ಬರ್ತಿದೆ. ಕೋಲಾರ ಜಿಲ್ಲೆಯಲ್ಲಿ ಬಂದ್ಗೆ ಕರೆ ಕೊಡಲಾಗಿದೆ. ಮಾವು ಬೆಳೆಗಾರರು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಮಾವು ಬೆಳೆಗೆ ಬೆಂಬಲ ಬೆಲೆಗೆ ಆಗ್ರಹಿಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬಂದ್ ಇರುವಂತದ್ದು. ಶ್ರೀನಿವಾಸಪುರ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಸಿಟಿ ಸ್ತಬ್ಧವಾಗಿದೆ. ಶ್ರೀನಿವಾಸಪುರ ಸರ್ಕಾರಿ ಬಸ್ ನಿಲ್ದಾಣ ಖಾಲಿ ಆಗಿದೆ. ವಾಹನಗಳನ್ನು ತಡೆದು ಮಾವು ಬೆಳೆಗಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಸ್ ಇಲ್ಲದೆ ಬೆಳಗ್ಗೆಯೇ ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಸೊ ಇಲ್ಲಿ ಮಾವು ಬೆಳೆಗಾರರು ಏನಿದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ವಾ, ಅಲ್ಲಿಗೆ ಬರುವಂತಹ ವಾಹನಗಳನ್ನು ತಡಿತಾ ಇದ್ದಾರೆ, ಬಸ್ಗಳನ್ನು ತಡಿತಾ ಇದ್ದಾರೆ. ಅವರ ಆಗ್ರಹ ಒಂದೇ, ಮಾವಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ. ಈ ಕೋಲಾರ ಭಾಗದಲ್ಲಿ ಮಾವು ಬೆಳೆಯನ್ನೇ ಅತಿ ಹೆಚ್ಚು ರೈತರು ನಂಬಿಕೊಂಡಿದ್ದಾರೆ. ಈಗ ಸೀಸನ್ ಆಲ್ಮೋಸ್ಟ್ ಮುಗಿತಾ ಬರ್ತಾ ಇದೆ. ಈ ಸಂದರ್ಭದಲ್ಲಿ ವರ್ಷದಲ್ಲಿ ಈ ಮಾವು ಬೆಳೆಯ ಸೀಸನ್ ಬಂದಂತಹ ಸಂದರ್ಭದಲ್ಲೇ ಅವರು ದುಡ್ಡು ಮಾಡೋಕ್ಕಾಗುವಂಥದ್ದು. ಬಟ್ ಈಗ ಕೆಜಿ ಮಾವಿನ ಬೆಲೆಯಲ್ಲಿ 2 ರೂಪಾಯಿ 3 ರೂಪಾಯಿ ಇಳಿಕೆ ಕಾಣ್ತಾ ಇದೆ. ಸೊ ಹಾಗಾಗಿ ಸರ್ಕಾರ 1 ಟನ್ ಮಾವಿಗೆ 10,000 ಬೆಂಬಲ ಬೆಲೆಗೆ ಘೋಷಣೆಗೆ ಆಗ್ರಹ ಮಾಡ್ತಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಘುರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ರಘುರಾಜ್, ಈಗ ಬೆಂಬಲ ಬೆಲೆ ಘೋಷಣೆಗೆ ಆಗ್ರಹಿಸಿ ಪ್ರತಿಭಟನೆ ಯಾವ ರೀತಿ ನಡೀತಾ ಇದೆ, ಬಂದ್ ಯಾವ ರೀತಿ ಆಗಿದೆ ಅಲ್ಲಿ ಅಂತ? ಖಂಡಿತ ಧನುಷರಿ, ಏನು ಕೋಲಾರ ಜಿಲ್ಲೆಯಲ್ಲಿ ಮಾವು ಬೆಳೆಗೆ ಈ ಬಾರಿ ಬಹಳಷ್ಟು ಒಂದು ಬೆಲೆ ಕುಸಿತ ಆಗಿರ್ತಕ್ಕಂಥದ್ದು. ಈಗಾಗಲೇ 1 ಕೆಜಿ ಮಾವಿಗೆ 2 ರೂಪಾಯಿಂದ 3 ರೂಪಾಯಿಗೆ ಕುಸಿತ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕಳೆದ 17 ದಿನಗಳಿಂದ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡತಕ್ಕಂಥ ವಿಚಾರದಲ್ಲಿ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರ ಮೀನಾಮೇಷನ ಎಣಿಸ್ತಾ ಇದೆ ಅಂತಕ್ಕಂಥ ಒಂದು ಆರೋಪ ಇದೀಗ ಕೇಳಿ ಬಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಕೋಲಾರ ಜಿಲ್ಲೆಯ ಬಂದ್ಗೆ ಒಂದು ಮಾವು ಬೆಳೆಗಾರರ ಸಂಘದಿಂದ ಒಂದು ಬಂದ್ ಕರೆ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಬಂದು ಸಂಪೂರ್ಣವಾಗಿ ಶ್ರೀನಿವಾಸಪುರದಲ್ಲಿ ಬೆಳಗ್ಗೆನೆ ಯಶಸ್ವಿ ಕೂಡ ಆಗಿರ್ತಕ್ಕಂಥದ್ದು. ಈಗಾಗಲೇ ಸರ್ಕಾರಿ ಬಸ್ ಸಂಚಾರ ಸಂಪೂರ್ಣವಾಗಿ ಶ್ರೀನಿವಾಸಪುರ ಪಟ್ಟಣದಲ್ಲಿ ಸ್ಥಗಿತವಾಗಿದೆ. ಶ್ರೀನಿವಾಸಪುರ ತಾಲೂಕು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಒಂದು ಮಾವನ್ನ ಬೆಳೀತಕ್ಕಂಥ ಒಂದು ತಾಲೂಕು. ಸುಮಾರು 47,000 ಹೆಕ್ಟೇರ್ ಪ್ರದೇಶ ಈ ಒಂದು ಭಾಗದಲ್ಲಿ ಮಾವನ್ನ ಬೆಳೆದಿರ್ತಕ್ಕಂಥದ್ದು. ಪ್ರಮುಖವಾಗಿ 1 ಟನ್ ಮಾವಿಗೆ ಸುಮಾರು 10,000 ರೂಪಾಯಿ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ಈ ಒಂದು ರೈತರದಾಗಿದೆ. 1 ಟನ್ ಮಾವು ಬೆಳಿಬೇಕು ಅಂತ ಹೇಳಿದ್ರೆ 1 ಟನ್ ಮಾವನ್ನ ಕಟಾವು ಮಾಡಿ ಮಾರುಕಟ್ಟೆಗೆ ಸಾಗಿಸಬೇಕು ಅಂತ ಹೇಳಿದ್ರೆ ರೈತರಿಗೆ 5,000 ರಿಂದ 6,000 ರೂಪಾಯಿ ಒಂದು ವೆಚ್ಚ ತಗಲಿದೆ. ಹಾಗಾಗಿ ಇದೀಗ ಮಾರುಕಟ್ಟೆಯಲ್ಲಿ ಕೇವಲ 1 ಟನ್ ಮಾವಿಗೆ 3,000 ರೂಪಾಯಿ ಮಾತ್ರ ಬೆಲೆ ಸಿಗ್ತದೆ. ಹಾಗಾಗಿ ರೈತರಿಗೆ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ್ರೆ ಒಂದಷ್ಟು ಲಾಭ ಸಿಗುತ್ತೆ ಅನ್ನುವಂತಹ ಒಂದು ಬೇಡಿಕೆ ಈ ಒಂದು ರೈತರದಾಗಿದೆ. ಇನ್ನೇನು ಕೇವಲ ಒಂದು 2-3 ವಾರಗಳಲ್ಲಿ ಈ ಒಂದು ಮಾವು ಕಟಾವು ಕೂಡ ಕಂಪ್ಲೀಟ್ ಆಗುತ್ತೆ. ಹಾಗಾಗಿನೇ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ PDPS ಯೋಜನೆಯಡಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡತಕ್ಕಂಥ ಎಲ್ಲ ಒಂದು ನಿರೀಕ್ಷೆ ಕೂಡ ಇತ್ತು. ಆದ್ರೆ ಆ ಒಂದು ನಿರೀಕ್ಷೆ ದಿನೇ ಇದೀಗ ಉಸಿ ಕೂಡ ಹಾಕ್ತಾ ಇರತಕ್ಕಂಥದ್ದು. ಹಾಗಾಗಿ ರೈತರು ಈಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆ ಒಂದು ಸುಮಾರು 6:30ರಿಂದ ಶ್ರೀನಿವಾಸಪುರ ಪಟ್ಟಣದಲ್ಲಿ ಒಂದು ಬಂಧನ ಆಚರಣೆ ಮಾಡ್ತಾ ಇರತಕ್ಕಂಥದ್ದು. ಈಗಾಗಲೇ ಅಂಗಡಿ ಮುಂಗಟ್ಟು ಎಲ್ಲವೂ ಕೂಡ ಒಂದು ಕ್ಲೋಸ್ ಆಗಿರ್ತಕ್ಕಂಥ ಜೊತೆಗೆ ವಾಹನ ಸಂಚಾರ ಕೂಡ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಜೊತೆಗೆ ಬಸ್ ಸಂಚಾರ ಇಲ್ಲದೆ ಸಾರ್ವಜನಿಕರು ಕೂಡ ಬಹಳಷ್ಟು ಒಂದು ಪರದಾಟವನ್ನು ಕೂಡ ಪಡ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಬಂದ್ ಹಿನ್ನೆಲೆ ಇವತ್ತು ರಾಜ್ಯ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದಲ್ಲಿ ನಾಳೆಯಿಂದ ಮತ್ತೆ ಒಂದು ಅನಿರ್ದಿಷ್ಟಾವಧಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ಮಾವು ಬೆಳೆಗಾರ ಕೊಡ್ತಾ ಇದ್ದಾರೆ. ಜೊತೆಗೆ ಕೋಲಾರ ಜಿಲ್ಲೆಯ KGF ತಾಲೂಕು ಜೊತೆಗೆ ಮತ್ತೆ ಕೋಲಾರ ತಾಲೂಕಿನಲ್ಲೂ ಕೂಡ ಇವತ್ತು ರೈತರು ಜೊತೆಗೆ ರೈತಪರ ಸಂಘಟನೆಗಳು ಕೂಡ ಒಂದು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತಿನ ಒಂದು ಪ್ರತಿಭಟನೆಗೆ ಇವತ್ತಿನ ಒಂದು ಬಂದ್ಗೆ ಶ್ರೀನಿವಾಸಪುರದಲ್ಲಿ ರೈತಪರ ಸಂಘಟನೆಗಳು ಜೊತೆಗೆ ಕಾರ್ಮಿಕ ಪರ ಸಂಘಟನೆಗಳು ಹಾಗೂ ದಲಿತ ಪರ ಸಂಘಟನೆಗಳು ಕೂಡ ಒಂದು ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಯಾವುದೇ ಒಂದು ಅಹಿತಕರ ಘಟನೆಗಳು ಆಗದಂತೆ ಇವತ್ತು DYSP ಅವರ ನೇತೃತ್ವದಲ್ಲಿ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಇವತ್ತು ಶ್ರೀನಿವಾಸಪುರದಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಧನುಶ್ರೀ, ಥ್ಯಾಂಕ್ ಯು ರಘುರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.